ಸ್ನೇಹಿತರೆ ನೋಡಿ, ಇವತ್ತು ನಮ್ಮ ತೋಟದಲ್ಲಿ ಮಾವಿನ ಗಿಡಗಳೆಲ್ಲ ಹೂ ಬಿಟ್ಟಿದೆ. ಮಾವಿನ ಗಿಡ ಮತ್ತು ಬಟರ್ಫ್ರೂಟ್ ಗಿಡಗಳು. ಸೊ ಈ ಹೂಗಳನ್ನ ಉದುರದಂಗೆ ನಾವು ಯಾವ ರೀತಿ ಅದನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾವು ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳ್ದಂಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಅವರು. ಅದನ್ನೇ ನಾನು ಜಸ್ಟ್ ಫಾಲೋ ಮಾಡಿದ್ದೀನಿ. ಅಂದರೆ ನಿಂಬೆಹಣ್ಣು, ಮೊಟ್ಟೆ, ಹಾಲು ಇದನ್ನು ಯೂಸ್ ಮಾಡ್ಕೊಂಡು ಸ್ವಲ್ಪ ದಿನ 4-5 ದಿನ ನಂತರ ಅದನ್ನು ಸ್ಪ್ರೇ ಮಾಡಿದ್ರೆ ಹೂ ಉದುರಲ್ಲ ಅಂತ ಹೇಳಿದರು. ಅದನ್ನೇ ನಾನು ಮಾಡ್ತಾಯಿದ್ದೀನಿ ಇವತ್ತು. ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ನಮ್ಮ ಮಾವಿನ ಗಿಡ. ಅದೇ ರೀತಿ ಬನ್ನಿ ನಮ್ಮ ಬಟರ್ಫ್ರೂಟ್ ಗಿಡ ಹೂವು ಇರೋದು ತೋರಿಸ್ತೀನಿ. ನೋಡಿ ನಮ್ಮ ತೋಟದಲ್ಲಿರೋಂಥ ಬಟರ್ಫ್ರೂಟ್ ಗಿಡಗಳು ಹೂವು ಯಾವ ಥರ ಬಿಟ್ಟಿದೆ ಅಂತ. ನೋಡಿ ಈ ಹೂಗಳನ್ನ ಉದುರೋದಂಗೆ ನಾವು ನ್ಯಾಚುರಲ್ ವೇನಲ್ಲಿ ಸ್ಪ್ರೇ ಮಾಡಿ ಯಾವ ರೀತಿ ಉಳಿಸ್ಕೋಬೋದು ಅಂತ ಮಾಡ್ತಾ ಹೋಗೋಣ. ಸ್ನೇಹಿತರೆ ಬನ್ನಿ, ನಾನೀಗ ಹೂ ಉದುರದೇ ಇರೋ ಹಾಗೆ ಏನು ನಾವು ನಿಂಬೆಹಣ್ಣೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರ್ತೀವಲ್ಲ ಆ ದ್ರಾವಣ ತೋರಿಸ್ತೀನಿ. ನೋಡಿಲಿದೆ ಆ ಥರ ಪ್ರಿಪೇರ್ ಮಾಡಿದ್ದೀನಿ. ಅಂದರೆ ಇದಕ್ಕೊಂದು 100 ನಿಂಬೆಹಣ್ಣು ಹಾಕಿದ್ದೀನಿ, ಪ್ಲಸ್ಸು ಸ್ವಲ್ಪ ಒಂದು 10 ಮೊಟ್ಟೆ ಹಾಕಿದ್ದೀನಿ, ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕಿದ್ದೀನಿ, ಸ್ವಲ್ಪ ಒಂದು ಹಿಡಿಯೋಷ್ಟು ಬೆಲ್ಲ ಹಾಕಿದ್ದೀನಿ. ಸೊ ಮಾಡಿ ಕ್ಲೀನಾಗಿ ಚೆನ್ನಾಗಿ ತಿರುಗಿಸಿ ಒಂದು 4-5 ದಿನ ಆಗಿದೆ. ಅದಾದಮೇಲೆ ಈಗ ಸ್ಪ್ರೇ ಮಾಡಬೇಕು. ಈಗ ನೀರು ಜೊತೆ ಮಿಕ್ಸ್ ಮಾಡಿ ನಮ್ಮ ತೋಟದಲ್ಲಿರೋಂಥ ಎಲ್ಲ ಬಟರ್ಫ್ರೂಟ್ ಗಿಡ ಮತ್ತು ಮಾವಿನ ಗಿಡಗಳಿಗೆಲ್ಲ ಸ್ಪ್ರೇ ಮಾಡಬೇಕೀಗ. ನೀವು ಹಾಕೋಣ. ತಡ್ರಿ ಎಲ್ಲನೂ ಹಾಕ್ಬೇಕಾ? ಎಲ್ಲ ನೋಡಿರಿ. ಒಂದು ಅರ್ಧ ಹಾಕೋಣ ಫಸ್ಟ್, ಎಷ್ಟಕ್ಕಾದ ನೋಡೋಣ. ಇದೆಲ್ಲನೂ ಹಾಕೈತೆ, ಫುಲ್ ನೀರು ಮಿಕ್ಸ್ ಮಾಡೋಣ. ಇಲ್ಲ ಒತ್ಕೊಳಕ್ಕೆ ಹಿಂಸೆ ಆದರೆ ಅರ್ಧ ಹಾಕೊಂಡು ಇದು ಮಾಡೋಣವ. ಹಿಂಸೆ ಆಗುತ್ತೆ. ಒತ್ಕೊಳಕ್ಕೆ ವಜನಾಗುತ್ತೆ. ಚೆಲ್ಬಿಟ್ಟು ತಡೋಣ. ತಡಿ ಇದು ಗಟ್ಟಿ ಚೆಲ್ಬಿಡಿತು. ಇಲ್ಲಿ ಕೆಳಕ್ಕೆ ಹಾಕಿರೋದ ಗಿಡ ಕೆಳಕ್ಕೆ. ಓಕೆ ನೋಡಿ, ಈಗ ಒಂದು ಅರ್ಧ ಇದು ಹಾಕಿದ್ದೀವಿ, ಜೊತೆಗೆ ನೀರು ಮಿಕ್ಸ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಫುಲ್ ಹಾಕ್ಬೋಯ್ತು, ಬಟ್ ಅದನ್ನು ಒತ್ಕೊಂಡು ಪಂಪ್ ಸ್ಪ್ರೇ ಮಾಡ್ಬೇಕಾದ್ರೆ ಭಾರ ಆಗುತ್ತೆ ಜಾಸ್ತಿ. ಅದಕ್ಕೆ ಸ್ವಲ್ಪನೇ ಅರ್ಧನೇ ಹಾಕೊಂಡು ಇದು ಮಾಡ್ತಾಯಿದ್ದೀನಿ. ಕೇಳಿ ನೋಡೋಣ ಇಷ್ಟ ಇದೆ. ಒಂದು ಅರ್ಧ ಹಾಕಿ ಸಾಕು. ಸಾಕ್ಬಿಡ್ರಿ. ಸಾಕು ನೋಡಂತೇಳ್ರಿ. ಓಕೆ ಸ್ನೇಹಿತರೆ, ನೋಡ್ಬೋದು ನೀವು, ಒಳಗಡೆ ನೀರಿದೆ, ಚೆನ್ನಾಗಿ ಕಲಿಸ್ಬೇಕಿದ್ರೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಈಗ ಇದನ್ನು ಗಿಡಗಳಿಗೆ ಸ್ಪ್ರೇ ಮಾಡಬೇಕು. ಅಕಡೆ ಕೂರ ಮೈ ಇದು ಅಲ್ಲಲ್ಲಿ ಬರ್.
ಸ್ನೇಹಿತರೆ ನೋಡಿ, ನಾವೆಲ್ಲ ಸ್ಪ್ರೇ ಮಾಡಿ ಆಯಿತು. ನೋಡೋಣ ಅದು ರಿಸಲ್ಟ್ ನೆಕ್ಸ್ಟ್ ಯಾವ ಥರ ಆಗುತ್ತೆ ಅಂತ ನೋಡ್ತೀನಿ ಮುಂದೆ. ಈ ಮಾವಿನ ಗಿಡ ಮತ್ತು ಬಟರ್ ಫ್ರೂಟ್ ಗಿಡ ಎರಡಕ್ಕೂ ಸ್ಪ್ರೇ ಮಾಡಿದ್ದೀನಿ, ಎಲ್ಲ ಗಿಡಗಳಿವೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಅಗ್ರಿಕಲ್ಚರ್ ವೀಡಿಯೋಸ್ಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹೀಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.